ಹಾಯ್ ಫ್ರೆಂಡ್ಸ್, ನಾನಿವತ್ತು ಭಾಗ 2 5ನೇ ತರಗತಿ ಕನ್ನಡ ಪುಸ್ತಕದಲ್ಲಿರುವ ಮಗುವಿನ ಮೊರೆ ಪದ್ಯವನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ, ಹೇ ಪ್ರಭು ಬಿತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ, ಹೇ ವಿಭು. ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ, ಹೇ ಪ್ರಭು ಬಿತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ, ಹೇ ವಿಭು. ಉರಿಯದು ಇಲ್ಲ ಅದು ಹಾರದು ಇಲ್ಲ ನಮ್ಮ ಬಾಳ ಹಣತೆ, ಹೇ ಪ್ರಭು. ಈ ದೀಪ ಉರಿತನೂ ಇಲ್ಲ ಆರ್ತನೂ ಇಲ್ಲ ನಮ್ಮ ಬಾಳ ಹಣತೆ, ಹೇ ಪ್ರಭು ಅಂತ ಇಲ್ಲಿದೆ. ಬಿತ್ತಲಿಲ್ಲ ತುಂಬಲಿಲ್ಲ ಬಾಳ ಹಣತೆ, ಹೇ ವಿಭು. ಬಿತ್ತಲಿಲ್ಲ ತುಂಬಲಿಲ್ಲ, ನಾವು ಬಿತ್ತಲೂ ಇಲ್ಲ ತುಂಬಲೂ ಇಲ್ಲ, ಬಾಳ ಹಣತೆ, ಹೇ ವಿಭು. ಆರಲಿಲ್ಲ ಉರಿಯಲಿಲ್ಲ ಬಾಳ ಹೂವೆ, ಹೇ ಪ್ರಭು. ಅರಳಲಿಲ್ಲ ಉರುಳಲಿಲ್ಲ ಬಾಳ ಹೂವೆ, ಹೇ ಪ್ರಭು. ಇದು ಅರಳ್ತಾನೂ ಇಲ್ಲ ಉರುಳ್ತಾನೂ ಇಲ್ಲ, ಅಂದರೆ ಈ ಥರ ಅರಳ್ತಾನೂ ಇಲ್ಲ ಉರುಳ್ತಾನೂ ಇಲ್ಲ. ನಾವು ನಮ್ಮ ಬದುಕಲ್ಲಿ ಮೇಲೂ ಹೋಗ್ತಿಲ್ಲ ಕೆಳಗೂ ಬರ್ತಿಲ್ಲ, ಮಧ್ಯದಲ್ಲಿದ್ದೀವಿ ಅಂತ ಈ ಪದ್ಯದ ಅರ್ಥ. ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ಇವು, ನಾವು ಮುಳುಗ್ತಾನೂ ಇಲ್ಲ ತೇಲ್ತಾನೂ ಇಲ್ಲ, ಈ ನಾವೆಲ್ಲಿ, ಹೇ ಪ್ರಭು. ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈತರೆ, ಏಳಲೇಕೆ ಬಾಳಲೇಕೆ ಈತರೆ. ಈ ಮಗುವಿನ ಪದ್ಯದಲ್ಲಿ ಅರ್ಥ ಎಲ್ಲ ಒಂದೇ. ನಮ್ಮ ಬದುಕಲ್ಲಿ ನಾವು ಮೇಲೂ ಹೋಗ್ತಿಲ್ಲ ಕೆಳಗೂ ಬರ್ತಿಲ್ಲ, ಮಧ್ಯದಲ್ಲಿ ನಾವು ತೇಲ್ತಾ ಇದ್ದೀವಿ ಅನ್ನೋದು ಈ ಪದ್ಯ. ಯಾರಾದರೂ ಟೆಕ್ಸ್ಟ್ ಬುಕ್ನೇನಾದರೂ ತಂದಿಲ್ಲ, ನೋಟ್ಸ್ನ ಮರ್ತ್ಕೊಂಡಿದ್ದೀರಾ ಅಂತ ಹೇಳೋದಾದರೆ ನೀವು ಈ ವಿಡಿಯೋನ ನೋಡಿಕೊಂಡು ಬೇಕಾದರೆ ನಾನು ಈ ವಿಡಿಯೋನ 20 ಮಿನಿಟ್ಸ್ ಇಟ್ಕೊಂಡಿರ್ತೀನಿ, ನೀವು ಬೇಕಾದರೆ ಬರಿಬೋದು. ನಾನು ಯಾಕೆ ಪೂರ ಅರ್ಥ ಮಾಡಿಸ್ಲಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ, ಆದರೆ ಬರಿತಾ ಇರ್ತೀರ, ಲಾಸ್ಟಲ್ಲಿ ಅರ್ಥ ಮಾಡಿಸ್ತೀನಿ. ಬೇಕಾದರೆ ಬರೀರಿ. ನೋಟ್ಸ್ ತಂದಿಲ್ಲ ಟೆಕ್ಸ್ಟ್ ಬುಕ್ ತಂದಿಲ್ಲ ಅಂದವರು ಈಗ ನೋಡಿಕೊಂಡು ಬರ್ಕೋಬೋದು. ಗೋಳ ಮೊಟ್ಟೆ ಇಟ್ಟು ಬಂತು ಬಾಳಮರಿಗೆ ಬೇಸರ. ಗೋಳ ಮೊಟ್ಟೆ ಇಟ್ಬಿಟ್ಟಿದೆ, ಬಾಳಮರಿಗೆ ಬೇಸರ. ನಮ್ಮ ಇರುವಿಗೊಂದು ಗುರಿಯ ತೋರು ಅಂತ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು, ಬದುಕಿಗೊಂದು ಅರ್ಥ ತೋರು ಎಂದು ಹಾಡಿಕೊಳ್ಳಬೇಕು ಎಂದು ಇದರಲ್ಲಿ ಹೇಳಿದ್ದಾರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಈ ವಿಡಿಯೋ ಕೆಳಗಡೆ ಕಾಣಿಸ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಹೀಗೆ ಇದೇ ಥರ ಯಾವುದಾದ್ರೂ ಚಾನಲ್ ಮಾಡ್ಕೊಂಡಿದ್ರೆ ಕಮೆಂಟಲ್ಲಿ ನಿಮ್ಮ ಚಾನಲ್ ನೇಮ್ನ ಕಳಿಸಿ, ನಾನು ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಆಗ್ತೀನಿ. ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ಎವ್ರಿವನ್. ಸಿರಿಗನ್ನಡ